HRS ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ಎಲ್ಲ ನನ್ನ ಕರ್ನಾಟಕದ ಬಂಧು ಮಿತ್ರರಿಗೆ ಶರಣಾರ್ಥಿಗಳು. ಗಂಡು ಮೆಟ್ಟಿದ ಹಳೆಯ ದೇವಸ್ಥಾನ ಇದು ತಾವು ವೀಕ್ಷಣೆ ಮಾಡ್ತಾ ಇರ್ಬೋದು. ನೋಡಿ, ಕರಿಯಾಲಕಟ್ಟಿಯ ಹಳೆಯ ವಿಸ್ತೀರ್ಣ ಈ ಥರ ಇದೆ. 30-40 ಸೈಜ್ನಲ್ಲಿ ಇವಾಗ ಜೀರ್ಣೋದ್ಧಾರವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕಮಿಟಿಯವರು ಎಲ್ಲ ಸರ್ವ ಸದಸ್ಯರು ಇಲ್ಲೇ ಇದ್ದಾರೆ. ವೀಕ್ಷಕ ಬಂಧುಗಳೇ, ಕರ್ನಾಟಕದ ಸುಪ್ರಸಿದ್ಧಿಯ ಖ್ಯಾತಿಯನ್ನು ಪಡೆದಂತಹ ನಮ್ಮ ಮೈಲಾರಲಿಂಗೇಶ್ವರನ ಒಂದು ಕರಿಯಾಲಕಟ್ಟಿಯ ಒಂದು ಅವ್ಯವಸ್ಥೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹಳೆಯ ಕಾಲದ ಒಂದು ದೇವಸ್ಥಾನದ ಕಟ್ಟೆ. ಸುಮಾರು ವರ್ಷಗಳಿಂದ 150-200 ವರ್ಷಗಳ ಹಿಂದ ಇದೇ ರೀತಿ ಪೂಜೆ ವಿಧಿವಿಧಾನಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತ ಜನ ಸಮೂಹ ಇವತ್ತಿನ ದಿವಸ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಏನಪ್ಪ ನಿರ್ಧಾರ ಅಂದರೆ, ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕು. ಈ ಒಂದು ಕರಿಯಾಲಕಟ್ಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾಮಗಾರಿಯನ್ನು ಮಾಡಬೇಕು. ಎಲ್ಲ ಭಕ್ತ ಸಮೂಹಕ್ಕೂ ಸೇವೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಜಾಗವನ್ನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವೀಕ್ಷಕ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಬ್ಯಾಡಗಿಯ ಸಮಸ್ತ ಬ್ಯಾಡಗಿಯ ವಿಧಾನಸಭಾ ಕ್ಷೇತ್ರದ ನಮ್ಮ ಹೆಮ್ಮೆಯ ನಾಯಕರಾದಂಥವರು ಬಸವರಾಜ್ ಶಿವಣ್ಣನವರು ಇದೀಗ ಅಷ್ಟೇ ಈ ಒಂದು ಗುದ್ದಲಿ ಪೂಜೆಯನ್ನು ಒಂದು ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದ್ದಾರೆ. ಇಲ್ಲಿ ತಮ್ಮ ಈ ಕಮಿಟಿಯ ಸರ್ವ ಸದಸ್ಯರು ಎಲ್ಲರೂ ಕೊಟ್ಟಿದ್ರು. 50 ಕೋಟಿ ಅನುದಾನದಲ್ಲಿ ತಮ್ಮ ಗ್ರಾಮಕ್ಕೆ ಈ ಒಂದು ಕರಿಯಾಲ ದೇವಸ್ಥಾನ ಕಟ್ಟಲಿಕ್ಕೆ 15 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮಾಡೀವಿ. ಮತ್ತು ಇನ್ನೂ ಕೂಡ ಹೆಚ್ಚಿಗೆ ಬೇಕಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸರ್ಕಾರ ಮಾಡಿದ್ರೆ ನಿಮ್ದೇನು ಉಳಿತೈತಿ. ಅದಕ್ಕೆ ನೀವು ಕೂಡ 5 ರೂಪಾಯಿ ಇರಲಿ, 100 ಹೇಳ್ದಂಗೆ 5 ಇರಲಿ, 10 ಇರಲಿ, 100 ಇರಲಿ, ನಿಮ್ಮ ಆರ್ಥಿಕ ಅನುಕೂಲತೆ ನೋಡ್ಕೊಂಡು ನೀವು ಕೂಡ ದಾನ ಮಾಡಿದಾಗ ಇದು ನಾವು ಕಟ್ಟಿದ್ದು, ನಾವು ಮೊಟ್ಟೆಗಳವರು ಕಟ್ಟಿದ್ದು ಅಂತಕ್ಕಂಥ ಅಭಿಮಾನ ನಿಮಗೆ ಬರ್ತೈತಿ. ಸರ್ಕಾರದ ಕಟ್ಟಿಸ್ಕೊಟ್ರೆ ನಿಮ್ಗೆಲ್ಲ ಅಭಿಮಾನ ಬರ್ತೈತಿ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ಭಕ್ತಿಯಿಂದ ಹಣವನ್ನು ಸಂಗ್ರಹಿಸ್ರಿ. ತೀರಾ ಕೊನೆಗಳಿಗೆ ಆಗದಲ್ಪ ಸಾಥ್ ಬಿದ್ದೈತಿ ಅಂತ ಏನಾರು ಒಂದಿಷ್ಟು ಮುಂದೆ ನೋಡೋಣ. ಈಗ ನಾವು ಮಾತು ಕೊಡೋದು ಮೊದಲ ನೀವೆಲ್ಲರೂ ಭಕ್ತರು ಕೂಡಿ ಕಟ್ಟಿಸ್ರಿ. ಅದಕ್ಕೆ ಮುಂದೆ ಇನ್ನೂ ಸಾಲ ಕಡಿಮೆ ಏನಾದರೂ ಕೂಡ ಈಗ ಅದರ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮೂರಿಗೆ ಮೈಲಾರಲಿಂಗಪ್ಪನ ಮಾರ್ಗವಾರ ಕಟ್ಟಬೇಕಂತೇಳಿ ಅದಕ್ಕೂ ಕೂಡ 10 ಲಕ್ಷ ಹಾಕಿ, ಅವತ್ತು ದುಂಡಿ ಬಸವೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ಹಾಕಿ. ಒಟ್ಟಾರೆ ನಿಮ್ಮೂರಿಗೆ ಅನ್ನ ಒಂದು 2-3 ವರ್ಷ ಅವಧಿ ಒಳಗೆ ಈಗಾಗಲೇ ಸುಮಾರು 5 ಕೋಟಿ 15 ಲಕ್ಷ ರೂಪಾಯಿ ಹಣವನ್ನ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಕೊಟ್ಟರು. ಅದಕ್ಕೆ ನಾವು ಜಲಪಿ ಸಂಸ್ಥೆ ಬಸವರಾಜ ಶಿವಣ್ಣವರು ಹಾಗೂ ಪಂಚಗಾಂತಿಗಳ ಉಪಾಧ್ಯಕ್ಷರಾದ ಎಸ್.ಆರ್. ಪಾಟೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಳಪ್ಪ ಚೂರಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೌರ್ಣಮ ನಾಯಕ್ ಅವರಿಗೆ ಕೊಡ್ತಾರೆ. ಸಂಘದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಎಲ್ಲರೂ ಹಾಗೆ ಮಾಜಿ ಮುಖಾಂತರ ಕ್ಷಣ ಅಂತ ಹೇಳಬಹುದು. ಯಾಕಂದ್ರೆ ನಮ್ಮ ಕರೆಗೆ ಬಿಟ್ಟು ಆಗಿರ್ತದೆ ಎಲ್ಲ ನಾಯಕರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಮಠದ ಸಕಲ ಸಂಪತ್ತರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ಬೇರೆ ಬೇರೆ ಈ ಅಜ್ಜನ ಸನ್ನಿಧಿ ಒಳಗ ಕೆಲವು ಬುದ್ಧಿಗೇಡಿಗಳು ಬೇರೆ ಬೇರೆ ಒಂದು ಅನೈತಿಕ ಚಟುವಟಿಕೆ ಮಾಡೋದ್ರಿಂದ ಈ ಪವಿತ್ರವಾದ ಸ್ಥಳವನ್ನು ಹಾಳು ಮಾಡಿಬಿಟ್ಟಿದ್ರು. ಇದು ಎಲ್ಲರಿಗೂ ಹೇಳೋದಾಗಿತ್ತು, ಕೇಳೋದಾಗಿತ್ತು. ಇದನ್ನು ಊರು ಹಿರಿಯರ ಸಮ್ಮುಖ ಮುಂದೆ ನಾವು ವ್ಯಕ್ತಪಡಿಸಿದಾಗ ನೀವು ಇದಕ್ಕೊಂದು ಕಮಿಟಿ ರಚನೆ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಿರಪ್ಪ, ಇಲ್ಲಾಂದ್ರೆ ಇದು ಹಿಂಗೆ ಹಾಳಾಗಿ ಮುಂದೆ ಬರೋಂಥ ಭಕ್ತರಿಗೆ ಇಲ್ಲಿ ದರ್ಶನಕ್ಕೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅವರಿಗೆ ಸರಿಯಾದ ತಕ್ಕ ಪಾಠವನ್ನು ನಾವು ಮಾಡೋಣ ಅಂಥೇಳಿ ಹಿರಿಯರೆಲ್ಲ ಕೂಡಿ ನಾವು ಕಮಿಟಿ ತೀರ್ಮಾನ ಮಾಡಿಕೊಂಡು
ಮಾನ್ಯ ಅಷ್ಟು ಊರಿನ ಹಿರಿಯರು ಕೂಡ ಸಹಿತ ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ಹಳೆಯ ಅಜ್ಜನ ಮತ್ತು ದಫನ ಮಾಡ್ಬೇಕನ್ನೋ ವಿಚಾರ ಬಂದಾಗ ಮೈಲಾರಲಿಂಗೇಶ್ವರ ಅಜ್ಜರನ್ನ ದರ್ಶನ ಮಾಡ್ಕೊಂಡು ಅಲ್ಲಿ ಅವರ ಸಲಹೆಯನ್ನು ತಿಳ್ಕೊಂಡು ಇಲ್ಲ ಇದ್ರದ್ದು ಆಯುಷ್ಯ ಮುಗಿದೈತಪ್ಪ, ಒಂದಿಷ್ಟು ಬೆನ್ನಾಗೈತಿ, ಇದನ್ನು ದಫನ ಮಾಡಿ ಹೊಸ ಒಂದು ಗೋಪುರ ಜೊತೆಗೆ ಮಧ್ಯದಲ್ಲಿ ಒಂದು ಕರಿಯಲ್ಕಟ್ಟೆಯನ್ನು ನಿರ್ಮಾಣ ಮಾಡಿ ಹೊಸ ಪೀಳಿಗೆಗೆ ಇದು ಹೊಸ ಒಂದು ಗೋಪುರ ಆಗಿ ನಿರ್ಮಾಣ ಆಗಲಿ, ಹಳೆಯದನ್ನು ಎಲ್ಲ ಇದನ್ನು ಸ್ವಚ್ಛಾಗಿ ಹೊಸ ಪೀಳಿಗೆಗೆ ಹೊಸ ಒಂದು ವಿಚಾರಕ್ಕೆ ಈಗಿನ ತಕ್ಕಂಗೆ ಗೋಪುರ ನಿರ್ಮಾಣ ಆಗಿ ಭಕ್ತರಿಗೆ ಒಂದು ಸರಿಯಾದ ಇಲ್ಲಿ ದಿವ್ಯ ದರ್ಶನ ಆಗಲಿ ಅಂತ ಹೇಳಿ ವಿಚಾರ ಮಾಡಿದಾಗ ನಾವೆಲ್ಲರೂ ಕೂಡಿ ಮಾನ್ಯ ಶಾಸಕರಲ್ಲಿ ಭೇಟಿ ಮಾಡಿ ಮತ್ತು ಅವರಲ್ಲಿ ನಮ್ಮ ಆ ಖರ್ಚು ವೆಚ್ಚದ ಬಗ್ಗೆ ಮಾತಾಡಿದ್ವಿ. ಅವರ ಒಂದು 15 ಲಕ್ಷ ರೂಪಾಯಿ ಅನುದಾನವನ್ನು ನಮಗೆ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಮತ್ತು ನಾವು ಬೇಕಂದಾಗ ನೋಡಿ ಸಾಕಷ್ಟು ಮತ್ತು ಭಕ್ತರಲ್ಲಿ ನಾವು ಊರಾಗ ಹೋಗಿ ಕೇಳಿದ್ದೇವೆ, ಅವರು ತಮ್ಮ ಸಹಕಾರವನ್ನು ಮಾಡಿದ್ದಾರೆ. ಶಿಕ್ಷಣ ಬಂಧುಗಳೇ ನಮಸ್ತೆಗಳು. ನನ್ನಿಂದ ಏನಪ್ಪ ಅಂದರೆ ಮೋಟೆಬಿನ್ನೂರು ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಹಳೆಯ ಪುರಾತನ ಶೈಲಿಯ ಶಿಬಾರವನ್ನು ಪುನರ್ ನಿರ್ಮಾಣಕ್ಕೆ ನಮ್ಮ ಶ್ರೀ ಐಕಾನ್ ಶಿಲ್ಪಕಲಾ ಕಜ್ರಿ ಅವರಿಗೆ ತಿಳಿಸಿದಾಗ ನಾವು ಇವರಿಗೆ ತಿಳಿಪಡಿಸಿದ ಎಸ್ಟಿಮೇಷನ್ ಏನಂದರೆ ಮೊಟ್ಟ ಮೊದಲೇ ಇವರ ವಿಸ್ತೀರ್ಣ ಬಂದು 30-40 ಅಂದರೆ ಸಂಪೂರ್ಣ ಹೊರ ಆಯ ಬಂದು 30-40ರಲ್ಲಿ ಈ ಸಂಪೂರ್ಣ ಆಯದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಶಿಬಾರ ಮಂಟಪವನ್ನು 13x13 ಅಂದು ನಿರ್ಮಿಸಲು ಎಲ್ಲ ಹಿರಿಯರು ಮತ್ತು ಗುರು ಹಿರಿಯರು ಮತ್ತು ಶ್ರೀ ಮೈಲಾರಲಿಂಗೇಶ್ವರ ಧರ್ಮಾಧಿಕಾರಿಗಳಾದ ವೆಂಕಪ್ಪಯ್ಯ ಒಡೆಯರ್ ಸಮ್ಮುಖದಲ್ಲಿ ಒಪ್ಪಿಕೊಂಡಿರುತ್ತಾರೆ. ಹಾಗಾಗಿ ಇದರ ಒಟ್ಟು ಪ್ರಾಜೆಕ್ಟ್ ಬಂದು ಕೆಳಗಡೆ ಬಾಟಮಲ್ಲಿ 13x13 ಮತ್ತು ಬಾಟಮಿಂದ ಟಾಪ್ವರೆಗೂ 21 ಅಡಿ ವಿಸ್ತೀರ್ಣದಲ್ಲಿ ಈ ಶ್ರೀ ಮೈಲಾರಲಿಂಗೇಶ್ವರ ಮಂಟಪವನ್ನು ನಿರ್ಮಾಣ ಮಾಡ್ತಿದ್ದು, ಸಂಪೂರ್ಣ ಮಂಟಪವು ಹೊಯ್ಸಳ ಮತ್ತು ಕದಂಬರ ಶೈಲಿಯಲ್ಲಿ ಮಂಟಪವು ನಿರ್ಮಾಣವಾಗುತ್ತೆ. ಮತ್ತು ಒಳಗಡೆ ಬರುವಂತಹ ಶಿಬಾರವು ಪುರಾತನ ಶೈಲಿಯಲ್ಲಿ ಯಾವ ರೀತಿ ಇರುತ್ತದೆ ಅದಕ್ಕೆ ಹೊಸ ರೀತಿಯಾದ ಆಡಂಬರದ ಶಿಲಾ ಕೆತ್ತನೆಯಿಂದ ಶಿಬಾರವನ್ನು ನಿರ್ಮಾಣ ಮಾಡಲಾಗುವುದು. ಒಟ್ಟು ಇದರ ಎಸ್ಟಿಮೇಷನ್ ಅಮೌಂಟ್ ವಿಚಾರಕ್ಕೆ ಬಂದರೆ ಟೋಟಲ್ 30-40 ಲಕ್ಷ ಆಗುವ ಸಾಧ್ಯತೆ ಇದೆ. ಇದರ ಪವಾಡ ನಮ್ಮ ಬ್ಯಾಡಗಿ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಂಡಿದೆ. ಯಾಕೆ ಈ ಮಾತು ಹೇಳ್ತೇವೆ ಅಂತಂದರೆ, ಹಿಂದೆ ನಮ್ಮ ಮುದುಕಪ್ಪಜ್ಜ ದೇವರಹಳ್ಳಿ ಅವರು ದೊಡ್ಡ ಒಂದು ಪವಾಡ ಪುರುಷರು. ನಾವು ಮೈಲಾರಲಿಂಗೇಶ್ವರ ಜಾತ್ರೆಗೆ ಹೋಗ್ಬೇಕಾದ್ರೆ ಮೋಟೆಬಿನ್ನೂರಿನ ಎಲ್ಲ ಸರ್ವ ಧರ್ಮ ಭಕ್ತರು ಬಂಡಿ ಹೂಡಿದ್ರೆ ನಮ್ಮ ದೇವರಹಳ್ಳಿ ಮುದುಕಪ್ಪಜ್ಜ ಅವರು ಸರಪಣಿ ಹರಿದ ನಂತರ ಪವಾಡ ಪುರುಷ ಮಾಡಿದ ನಂತರ ಇಲ್ಲಿಂದ ನಮ್ಮ ಮೋಟೆಬಿನ್ನೂರಿಂದ ಚಕ್ಕಡಿ ಕಟ್ಟಿಕೊಂಡು ಮೈಲಾರಕ್ಕೆ ಹೋಗುವಂಥ ಪದ್ಧತಿ. ಅದೇ ಥರನಾಗಿ ಅವರು ತೀರಿಕೊಂಡ ನಂತರ ಅವರ ಮಗನಾದ ಶ್ರೀ ಪರಮೇಶಪ್ಪ ದೇವರಹಳ್ಳಿ ಅವರು ಕೂಡ ಆ ಕೆಲಸವನ್ನು ನಿಭಾಯಿಸಿಕೊಂಡು ಪವಾಡವನ್ನು ಮಾಡಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಇದೇ ಥರನ ಕೆಲಸ ಮಾಡಿಕೊಂಡು ಈ ಶಿಬಾರ ಕಟ್ಟೆಯಲ್ಲಿ ಒಳ್ಳೆಯ ರೀತಿಯಿಂದ ಕಮಿಟಿಯವರು ಕೂಡ ನಾವು ಊರ ಹಿರಿಯರಲ್ಲಿ ಒಬ್ಬರು ನಾವು ಅವರಿಗೆ ಸಹಕಾರ ತನು ಮನ ಧನ ಸಹಾಯದಿಂದ ನಮ್ಮ ವೈಯಕ್ತಿಕ ಸಹಕಾರದಿಂದನೂ ಅವರಿಗೆ ನಮ್ಮ ಕೈಲಿ ಆದಷ್ಟು ಆ ಗುರುದ ಏನು ಶಕ್ತಿ ಕೊಡ್ತಾನ ಆ ದಾನವನ್ನು ಅವರಿಗೆ ಕೊಡ್ತೇವೆ ಅಂತ ಹೇಳಿ ನಾನು ಇವರಲ್ಲಿ ಮಾತಾಡಿಕೊಟ್ಟಂಥ ಚಾನಲ್ಗೆ ನನ್ನ ನಮಸ್ಕಾರಗಳು. ಕರ್ನಾಟಕದ HRS ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ಒಂದು ಮನವಿ. ಈ ಒಂದು ಮೋಟೆಬಿನ್ನೂರಿನ ಕರಿಯಾಲಕಟ್ಟೆ ನಿರ್ಮಾಣಗೊಳ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸತತ ಪರಿಶ್ರಮದಿಂದ ಈ ಒಂದು ಕಮಿಟಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ಪಾಳು ಬಿದ್ದಂಥ ಈ ದೇವಸ್ಥಾನವನ್ನು, ಈ ಕರಿಯಾಲಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಬೇಕನ್ನೋ ಒಂದು ಹಠ ತೊಟ್ಟಿದೆ. ಕರ್ನಾಟಕದ ಭಾಗದಲ್ಲಿ ಯಾವ ಭಾಗದಲ್ಲೂ ಕೂಡ ಈ ಚಾನಲ್ನಲ್ಲಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಪ್ರಿಯ ವೀಕ್ಷಕ ಬಂಧುಗಳೇ, ಎಲ್ಲರೂ ಸಹ ತಮ್ಮ ತನು ಧನ ಮನ ಸಹಾಯದೊಂದಿಗೆ ನಾವು ಈ ವಿಡಿಯೋದಲ್ಲಿ ಒಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಬಿಡ್ತಾ ಇದ್ದೀವಿ. ಸೊ ಆ ನಂಬರಿಗೆ ಶ್ರೀ ಮೈಲಾರಲಿಂಗೇಶ್ವರನ ಭಕ್ತರಾಗದೇ ಇದ್ರೂ ಸಹ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣವನ್ನು ಆ ಒಂದು ನಂಬರಿಗೆ ಫೋನ್ಪೇ ಮಾಡಿ, ಇಲ್ಲಾಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಳಿ. ನೀವು ಯಾವ ರೀತಿ ನಿಮ್ಮ ಒಂದು ಸಹಾಯವನ್ನು ಈ ದೇವಸ್ಥಾನಕ್ಕೆ ಮುಟ್ಟಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಅವರ ಜೊತೆಗೆ ಮಾತಾಡಿ, ಸಂಪೂರ್ಣ ಮಾಹಿತಿಯನ್ನು ಅವ್ರ ಜೊತೆಗೆ ಮಾತಾಡಿ ನಿಮ್ಮ ಹಣವನ್ನು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಲ್ಲಿಸಬಹುದು. ಪ್ರಿಯ ವೀಕ್ಷಕ ಬಂಧುಗಳೇ, ಕೈಲಾದಂಥವರು ಸಾಧ್ಯವಾದಷ್ಟು ಸಿಮೆಂಟ್ ಕೊಡಿಸುವಂಥ ಭಕ್ತಾದಿಗಳು ಸಿಮೆಂಟನ್ನು ಕೂಡ ಕೊಡಿಸ್ಬೋದು. ದುಡ್ಡು ಕೊಡದೇ ಇಲ್ಲ, ದುಡ್ಡು ಬೇಡ, ನಾನು ಮೆಟೀರಿಯಲ್ ಕೊಡಿಸ್ತೇನೆ ಅನ್ನುವಂಥವ್ರು, ಮತ್ತು ಈ ದೇವಸ್ಥಾನಕ್ಕೆ ಬೇಕಾದಂಥ ಏನೇ ಒಂದು ಐಟಮ್ಸ್ ಆಗಲಿ
ಜಲ್ಲಿಕಲ್ಲಾಗಿರ್ಬೋದು, ಸಿಮೆಂಟ್ ಆಗಲಿ, ಟೈಲ್ಸ್ ಆಗಲಿ, ಯಾವುದೇ ರೀತಿಯಾದಂಥ ವಸ್ತುಗಳು ಆಗಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಮಾತಾಡಿ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಭಕ್ತ ಜನಸಮೂಹ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಆ ನಂಬರ್ಗೆ ಕಾಲ್ ಮಾಡಿ ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡಿ ಈ ಮೋಟೆಬೆನ್ನೂರಿನಲ್ಲಿ ನಡೀತಿರ್ತಕ್ಕಂಥ ಈ ಕರಿಯಾಲಕಟ್ಟಿಯ ಜೀರ್ಣೋದ್ಧಾರಕ್ಕೆ ಎಲ್ಲರ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ಈ ಮೈಲಾರಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. 7 ಕೋಟಿ 7 ಕೋಟಿ 7 ಕೋಟಿ